ಮಧೂರು ದೇವರಿಗೆ ಉಪ್ಪಿನಕಾಯಿಯನ್ನು ಸಮರ್ಪಿಸುವಂಥದ್ದು ಮೊದಲೇ ತೀರ್ಮಾನವಾಗಿ ನಾನು ಮಾಡಿದಂಥದ್ದಲ್ಲ. ಕೆಲಸ ಮಾಡ್ತಾ ಇರುವ ಹೊತ್ತಿಗೆ ನನಗೆ ಆಲೋಚನೆ ಬಂತು. ಕೂಡಲೇ ನಮ್ಮ ಎಲ್ಲ ಕೆಲಸಗಾರ ಬಂಧುಗಳ ಹತ್ರ ಕೂಡ ನಾನು ಕೇಳಿದೆ, ಮಧೂರಿಗೆ 29ನೇ ತಾರೀಕಿಗೆ ಹೋಗುವ, ನೀವು ಬನ್ನಿ ಅಂತೇಳಿ. ಹಾಗೆ ಎಲ್ಲ ಕೆಲಸಗಾರರನ್ನು ಕರೆದುಕೊಂಡು ಮಧೂರಿಗೆ ಹೋಗಿ ಅನ್ನ ಸಂತರ್ಪಣೆಗೆ ಬೇಕಾದ ಉಪ್ಪಿನಕಾಯಿಯನ್ನು ಸಮರ್ಪಣೆ ಮಾಡಿದ ಸಂದರ್ಭದಲ್ಲಿ ಮಧೂರಿನ ದೇವರ ಎದುರುಗಡೆ ಮಧೂರಿನ ಪ್ರಧಾನ ಅರ್ಚಕರೇ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಟ್ಟಂಥದ್ದು ಒಂದು ಅವಿಸ್ಮರಣೀಯ ಘಟನೆ ನಮ್ಮ ಉದ್ಯಮದಲ್ಲಿ. ಭಟ್ರಮನೆ ಉದ್ಯಮಕ್ಕೆ ದೇವರ ಸಂಪೂರ್ಣ ಕೃಪೆ ಈ ಮೂಲಕ ದೊರಕಿದೆ ಅಂತ ಹೇಳಿ ನಾವು ನಮ್ಮ ಎಲ್ಲ ಕೆಲಸಗಾರರು ಕೂಡ ಸಂತೋಷದ ಕ್ಷಣವನ್ನು ಅನುಭವಿಸಿದ್ದೇವೆ. ನಾನು ಈಗ ಚಂದ್ರಶೇಖರ್ ಏತರ್ಕಾಯ್ ಇಲ್ಲಿ ಭಟ್ರಮನೆ ಉಪ್ಪಿನಕಾಯಿ ತಯಾರು ಮಾಡುವವರ ಬಳಿ ನಾನು ಇದ್ದೇನೆ. ನಮ್ಮ ಜೊತೆಗೆ ಅವರಿದ್ದಾರೆ. ಬಾಯಾರು ಸರವಿನ, ಕಾಸರಗೋಡಿನ ಬಾಯಾರು ಸರವಿನ ಗಣಪತಿ ಭಟ್ ದಂಪತಿಗಳಲ್ಲಿದ್ದಾರೆ. ಅವರಿಬ್ಬರು ಬಹಳ ರುಚಿಕರವಾದ ನಮ್ಮ ಹೋಮ್ ಟೇಸ್ಟಿನ ಪರಂಪರಾಗತ ಶೈಲಿಯಲ್ಲಿ ಮಾಡಿದ ಉಪ್ಪಿನಕಾಯಿ ಈಗ ಭರ್ಜರಿಯಾಗಿ ಜನಪ್ರಿಯವಾಗಿದೆ. ಆದರೆ ಈ ದಿವಸ ನಾನು ಹೇಳುವಂಥ ಸ್ಟೋರಿ ಡಿಫರೆಂಟ್. ಭಟ್ರಮನೆ ಉಪ್ಪಿನಕಾಯಿಯವರ ಒಂದು ನಿಲುವು, ಸಾರ್ವತ್ರಿಕ ನಿಲುವು ಇವತ್ತು ಬಹಳಷ್ಟು ಜನಪ್ರಿಯವಾಗಿದೆ. ಅವರ ಒಟ್ಟು ಉಪ್ಪಿನಕಾಯಿಯ ಆ ಒಂದು ವ್ಯಾಪಾರ ವ್ಯವಹಾರದ 5ರಿಂದ 10% ಮತ್ತೆ ಸಮಾಜಕ್ಕೆ ಅವರು ಕೊಡುವಂಥ ಒಂದು ನಿಲುವು ಇವತ್ತು ಭಾರಿ ಜನರ ಗಮನ ಸೆಳೆದಿದೆ. ಇತ್ತೀಚೆಗೆ ಮಧೂರು ಸಿದ್ಧಿವಿನಾಯಕ ದೇವಸ್ಥಾನದ ಒಂದು ಬ್ರಹ್ಮಕಲಶ ಮೂಡಪ್ಪ ಸೇವೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರು 200 ಕಿಲೋಕ್ಕಿಂತಲೂ ಹೆಚ್ಚು ಉಪ್ಪಿನಕಾಯಿಯನ್ನು ಜನರ ಆ ಭೋಜನದ ವಿತರಣೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಅವರು ಕೇವಲ ವ್ಯಾಪಾರಿ ಮಾತ್ರವಾಗಿ ನಾವು ಅವ್ರನ್ನ ಭೇಟಿಯಾಗ್ತಾ ಇಲ್ಲ. ಅವರ ಸಾಮಾಜಿಕ ಒಂದು ನಿಲುವು, ಸಾಮಾಜಿಕ ಕಳಕಳಿ, ಸಮಾಜಕ್ಕೆ ಮತ್ತೆ ಕೊಡಬೇಕು ಅಂತ ಹೇಳುವ ಅವರ ನಿಲುವಿನ ಬಗ್ಗೆ ಮತ್ತು ಅವರ ಪ್ರಾಡಕ್ಟಿನ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನಾವು ಮಾಹಿತಿಯನ್ನು ಕೊಡ್ತೇವೆ. ಸರ್ ನಮಸ್ಕಾರ. ನಮಸ್ಕಾರ. ಇತ್ತೀಚೆಗೆ ನೀವು ಮಧೂರಿಗೆ ಬಂದಿದ್ದೀರಿ. ಹೌದು. ಎಷ್ಟು ಉಪ್ಪಿನಕಾಯಿ ಕೊಟ್ಟಿದ್ದೀರಿ ಸರ್? ಮಧೂರಿಗೆ ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವೆಯ ಸಂದರ್ಭದಲ್ಲಿ ಸುಮಾರು 37 ಕಿಲೋದ 6 ಕ್ಯಾನುಗಳು, ಅಂದರೆ 222 ಕಿಲೋ ಉಪ್ಪಿನಕಾಯಿಯನ್ನು ಅನ್ನ ಸಂತರ್ಪಣೆಯ ಸಂದರ್ಭದಲ್ಲಿ ಭಕ್ತರಿಗೆ ಬಳಿಸುವುದಕ್ಕಾಗಿ ಶ್ರೀದೇವರ ಸಾನ್ನಿಧ್ಯಕ್ಕೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಸೊ ನೀವು ಈಗ ನಿಮ್ಮ ವೃತ್ತಿ ಕಸುಬು ಭಟ್ರಮನೆ ಬ್ರ್ಯಾಂಡ್ನ ಉಪ್ಪಿನಕಾಯಿಯ ವ್ಯವಹಾರ. ಹೌದು. ಬಟ್ ಇದು ಕಂಪ್ಲೀಟ್ ಈಗ ಒಂದು ಬ್ರಹ್ಮಕಲಶ ಅಂತ ಹೇಳಿದ್ರೆ ಒಂದು ಸಾಮಾಜಿಕವಾದಂಥ ಒಂದು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ. ಹೌದು. ಇಲ್ಲಿ ನೀವು ಕೊಟ್ಟಂಥ ಉಪ್ಪಿನಕಾಯಿಯ ಒಂದು ಮೌಲ್ಯವನ್ನೇ ನೋಡಿದರೆ ಬಹುಶಃ ಕೆಲವು ಸಾವಿರಗಳಾಗ್ಬೋದು. ಹೌದು. ಸೊ ಇತ್ತೀಚೆಗೆ ನಾನು ಈಗ ಒಂದು ದೇವಸ್ಥಾನದ ಮುಖ್ಯಸ್ಥನಾಗಿ ಏತರ್ಕ ಸದಾಶಿವ ದೇವಸ್ಥಾನ, ಇದರ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲೂ ನೀವು ಸುಮಾರು 50 ಕಿಲೋಕ್ಕಿಂತಲೂ ಹೆಚ್ಚು ಉಪ್ಪಿನಕಾಯಿ ಕೊಟ್ಟಿದ್ದೀರಿ. ಸೊ ಏನು ನಿಮ್ಮ ಈ ಒಂದು ನಿಲುವಿನಲ್ಲಿ, ಸಾರ್ವತ್ರಿಕ ಒಂದು ನಿಲುವಿನ ಬಗ್ಗೆ ನಮಗೆ ಬಹಳ ಗಮನ ಸೆಳೆದಿದೆ, ಹೇಗೆ? ನಾನು ಅಂದರೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೂಡ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದ್ದೇನೆ, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಕಂಪನಿಯಲ್ಲಿ. ಅದರ ನಂತರ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾಯಿದ್ದೆ. ಇತ್ತೀಚೆಗೆ ಮನೆಯ ಜವಾಬ್ದಾರಿ ಮತ್ತು ಹಿರಿಯರನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ನನ್ನ ಮೇಲೆ ಬಿದ್ದ ಕಾರಣ ನಾನು ಊರಿನಲ್ಲಿ ಒಂದು ಇಂಡಸ್ಟ್ರಿ ಮಾಡಬೇಕು ಅಂಥೇಳಿ ಒಂದು ಆಹಾರ ಉತ್ಪಾದನೆಯ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ಪ್ರಥಮವಾಗಿ ಉಪ್ಪಿನಕಾಯಿಯಿಂದ ಸ್ಟಾರ್ಟ್ ಮಾಡಿದೆ. ನಮ್ಮ ಉಪ್ಪಿನಕಾಯಿಯಲ್ಲಿ ವಿಶೇಷ ಏನು ಅಂತೇಳಿ ಹೇಳಿದರೆ, ಮಾರ್ಕೆಟಲ್ಲಿ ಬೇಕಾದಷ್ಟು ಉಪ್ಪಿನಕಾಯಿಗಳು ಸಿಗ್ತದೆ. ಆದರೆ ನಾವು ಜನಗಳಿಗೆ ವಿಷರಹಿತವಾದಂತಹ, ರಾಸಾಯನಿಕ ರಹಿತವಾದಂತಹ ಪಾರಂಪರಿಕ ರುಚಿ ಏನಿದೆ ಅದರಲ್ಲೂ ಕುಂದುಕೊರತೆ ಬಾರದ ಹಾಗೆ ಒರಿಜಿನಲ್ ಏನು ದಕ್ಷಿಣ ಕನ್ನಡದ ಹವಿಕರ ಮತ್ತು ತುಳುವರ ಒರಿಜಿನಲ್ ರುಚಿ ಏನಿದೆ ಅದನ್ನು ಜನಗಳಿಗೆ ಉಣಬಡಿಸಬೇಕು. ಅದು ಕೂಡ ತುಂಬ ದುಬಾರಿ ಕ್ರಯದಲ್ಲೆಲ್ಲ, ರೀಸನೇಬಲ್ ರೇಟಲ್ಲಿ ಗ್ರಾಹಕರಿಗೆ ತೆಗೆದುಕೊಳ್ಳುವಂತಹ ಗ್ರಾಹಕರಿಗೆ ಖರೀದಿ ಮಾಡಿ ಆಸ್ವಾದಿಸುವಂತಹ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಉಪ್ಪಿನಕಾಯಿಯನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಉಪ್ಪಿನಕಾಯಿಯಲ್ಲಿ ವಿಶೇಷತೆ ಏನು ಅಂತ ಹೇಳಿದರೆ, ನಾವು ಯಾವುದೇ ರಾಸಾಯನಿಕ ಪ್ರಿಸರ್ವೇಟಿವ್ಗಳಾಗಲಿ, ಬಣ್ಣ ಆಗಲಿ, ಕೃತಕ ರುಚಿಕಾರಕಗಳ ಇಂಥದ್ದನ್ನು ಯಾವುದನ್ನು ಬಳಸುವುದಿಲ್ಲ. ಪರಂಪರೆಯಲ್ಲಿ ಬಳಸುವಂಥ ಸಾಸಿವೆ, ಒಳ್ಳೆಯ ದರ್ಜೆಯ ಮೆಣಸು, ಅರಸಿನ, ಇಂಗು ಮತ್ತು ಉಪ್ಪು, ಇಷ್ಟನ್ನು ಸೇರಿಸಿ ನಾವು ಉಪ್ಪಿನಕಾಯಿ ಮಾಡುವಂಥದ್ದು. ಉಪ್ಪಿನಕಾಯಿ ಮಾಡುವ ಕ್ರಮವೂ ಹಾಗೆ. ಮಾರುಕಟ್ಟೆಯಲ್ಲಿ ಹೇಗೆ ಹೇಳಿದರೆ, ಈ ಮಿಡಿಯನ್ನು ತಂದು ಉಪ್ಪಿನಲ್ಲಿ ಅದ್ದಿ
ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಮಸಾಲೆ ಸೇರಿಸಿ ಮಾರುವಂಥದ್ದು. ಹೊರಡಿ ಅಂತ ನಾವು ಹೊರಡಿ, ನಾವು ಹೊರಡಿ ಅಂತ ಹೇಳ್ತಾರೆ ನಮ್ಮ ಹವ್ಯಕ ಈ ಊರಿನ ಭಾಷೆಯಲ್ಲಿ ಹೊರಡಿ ಮತ್ತು ದಕ್ಷಿಣ ಕನ್ನಡದ ಭಾಷೆಯಲ್ಲಿ ತುಳುವಿನಲ್ಲಿ ಬಂದ ಅಂತೇಳಿ ಕರೀತಾರೆ. ಹ್ಮ್. ನಾವು ಹಾಗಲ್ಲ, ನಾವು ಮಾರ್ಚಿನಲ್ಲಿ ಉಪ್ಪಿನಲ್ಲಿ ಹಾಕಿದ್ದನ್ನು ಒಂದು 15-20 ದಿವಸ ಉಪ್ಪಿನಲ್ಲಿ ಹಾಕಿಟ್ಟು ಅದನ್ನು ತೆಗೆದು ಅದಕ್ಕೆ ಈ ಹೊರಡಿ ಏನು ಮಸಾಲೆಯ ಮಿಶ್ರಣವನ್ನು ಸೇರಿಸಿ ಅದನ್ನು ವರ್ಷ ಪೂರ್ತಿ ಇಡ್ತೇವೆ, ಮತ್ತೆ ಅದನ್ನು ಪ್ಯಾಕ್ ಮಾಡಿ ಕೊಡುವಂಥದ್ದು. ಆದ್ದರಿಂದ ಮಾರುಕಟ್ಟೆಯಲ್ಲಿ ಕೂಡ ನಮ್ಮ ಉಪ್ಪಿನಕಾಯಿ ಬೇರೆಲ್ಲ ಉಪ್ಪಿನಕಾಯಿಗಳಿಂದ ವಿಶೇಷವಾಗಿ ನಿಲ್ತದೆ, ಗ್ರಾಹಕರಿಗೆ ಬಹಳ ಇಷ್ಟ ಆಗ್ತದೆ. ಅದರೊಟ್ಟಿಗೆ ನಾವು ಇಷ್ಟೆಲ್ಲ ಮಾಡುವ ಹೊತ್ತಿಗೆ ಕೆಲವೊಂದು ವ್ಯವಹಾರಗಳು ಮಾಡಿ ಅದರಲ್ಲೆಲ್ಲ ನಷ್ಟಗಳು ಕಷ್ಟಗಳು ನಾವು ಅನುಭವಿಸಿದ್ದಿತ್ತು. ಈ ಸಂದರ್ಭದಲ್ಲಿ 2016-17ರಲ್ಲಿ ಬಾಯರು ಪಂಚಲಿಂಗೇಶ್ವರ ದೇವರ ಅಷ್ಟಬಂಧ ಬ್ರಹ್ಮಕಲಶ ಆಗುವಂಥ ಸಂದರ್ಭ ಬಂತು. ಕೈಯಲ್ಲಿ ಏನೂ ಇಲ್ಲದ ಏನೂ ಅಲ್ಲದ ನನ್ನನ್ನು ಡಾಕ್ಟರ್ BS ರಾಯರು ನೇತೃತ್ವದಲ್ಲಿ ನಡೆದಂಥ ಸಮಿತಿಯಲ್ಲಿ ಕಾರ್ಯಾಧ್ಯಕ್ಷನನ್ನಾಗಿ ಮಾಡಿ ಇಡೀ ಬ್ರಹ್ಮಕಲಶದ ಜವಾಬ್ದಾರಿಯನ್ನು, ಸೇವೆಯ ಜವಾಬ್ದಾರಿ ನನ್ನ ಕೊರಳಿಗೆ ಬಂತು. ಪಂಚಲಿಂಗೇಶ್ವರನ ದೇಹದಿಂದ ಯಶಸ್ವಿಯಾಗಿ ಬ್ರಹ್ಮಕಲಶವು ನಡೆಯಿತು. ಆ ಹೊತ್ತಿಗೆ ನಾನೊಂದು ತೀರ್ಮಾನ ಮಾಡಿದೆ, ನಾವು ಗಳಿಸಿದಂತಹ ಯಾವುದೇ ಆದಾಯ ಇರಲಿ ಅದರ ಒಂದು ಪಾಲು ಅದು ಮತ್ತೆ ದೇವರಿಗೆ ವಿನಿಯೋಗ ಆಗಬೇಕು, ಸಮಾಜಕ್ಕೆ ವಿನಿಯೋಗ ಆಗಬೇಕು ಅಂತ. ಆ ನಂತರ ಬೇರೆ ಬೇರೆ ಅನಾಥಾಶ್ರಮಗಳು ಇರ್ಬೋದು, ಶಾಲೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಈ ಎಲ್ಲ ಸಂಘ ಸಂಸ್ಥೆಗಳಿಗೆ, ದೇವಸ್ಥಾನಗಳಿಗೆ ಅನ್ನ ಸಂತರ್ಪಣೆಯ ಸಂದರ್ಭದಲ್ಲಿ ನಮ್ಮಿಂದ ಸಾಧ್ಯವಾದಷ್ಟನ್ನು ನಾವು ಉಚಿತವಾಗಿ ಸೇವಾ ರೂಪದಲ್ಲಿ ಕೊಡುವುದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಈ ರೀತಿ ನಾವು ಸೇವೆಯ ರೂಪದಲ್ಲಿ ಕೊಟ್ಟದ್ದು ನಮಗೆ ದೇವರು ಇನ್ನೊಂದು ರೂಪದಲ್ಲಿ ಫಲವೂ ಕೂಡ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಭಟ್ರ ಮನೆ ಬ್ರ್ಯಾಂಡು ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಬೆಂಗಳೂರು ಹಾಗೂ ಭಾರತದಾದ್ಯಂತ ಈ ಬ್ರ್ಯಾಂಡ್ ಜನಪ್ರಿಯ ಆಗಿದೆ. ಅದೇ ಗುಣಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ನಾವು ಪ್ರಯತ್ನವೂ ಮಾಡ್ತಾ ಇದ್ದೇವೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿಯನ್ನು ನಾವು ಮಾಡೋದಿಲ್ಲ. ಹಾಗಂತೇಳಿ ಗುಣಮಟ್ಟ ಉಂಟು ಅಂತೇಳಿ ಊರಲ್ಲಿಲ್ಲದ ಕ್ರಯ ಬೇರೆ ಬೇರೆ ಬ್ರ್ಯಾಂಡ್ಗಳು ತುಂಬ ಕ್ರಯ. ಉದಾಹರಣೆಗೆ ಹೇಳೋದಾದರೆ ಈಗ ಮಿಡಿ ಉಪ್ಪಿನಕಾಯಿಗಳಿಗೆ 600-800 ರೂಪಾಯಿ 900 ರೂಪಾಯಿ ಕಿಲೋಕ್ಕೆ ತಗೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕೂಡ ನಾವು ಅತ್ಯಂತ ಕಡಿಮೆ ಲಾಭ ಇಟ್ಟುಕೊಂಡು 440 ರೂಪಾಯಿಗೆ ಈಗ ಕೊಡ್ತಾ ಇದ್ದೇವೆ. ಮುಂದಿನ ತಿಂಗಳಿಂದ ಅದು 500 ರೂಪಾಯಿಗೆ ಬರ್ತದೆ. ಹಾಗೆ ಗ್ರಾಹಕರಿಗೆ ಎಟಕುವ ದರದಲ್ಲಿ ಅತ್ಯುತ್ತಮವಾದಂಥ ಉಪ್ಪಿನಕಾಯಿಯನ್ನು ಗ್ರಾಹಕರಿಗೆ ತಲುಪಿಸ್ತಾ ಇದ್ದೇವೆ. ಈಗ ನೀವು ಈ ಬ್ರಹ್ಮಕಲಶೋತ್ಸವದಲ್ಲಿ ನೀವು ಈಗಾಗಲೇ ಎಷ್ಟು ವಿಧದ ಉತ್ಪನ್ನಗಳು ಮಾಡ್ತೀರಿ, ಅಥವಾ ನೀವು ಬ್ರಹ್ಮಕಲಶೋತ್ಸವದಲ್ಲಿ ಯಾವ ಥರದ ಪ್ರಾಡಕ್ಟ್ಗಳನ್ನು ಜನರಿಗೆ ಉಚಿತವಾಗಿ ಹಂಚಿದ್ದೀರಿ? ನಮ್ಮಲ್ಲಿ ಮಾವಿನ ಮಿಡಿಯ ಉಪ್ಪಿನಕಾಯಿ ಇದೆ, ಮಾವಿನ ತುಂಡಿನ ಉಪ್ಪಿನಕಾಯಿ ಇದೆ, ಕರಂಡೆಕಾಯಿ ಉಪ್ಪಿನಕಾಯಿ ಇದೆ, ಲಿಂಬೆಯಲ್ಲಿ 3 ವಿಧದ ಉಪ್ಪಿನಕಾಯಿ, ಒಂದು ಶುಂಠಿ ಮತ್ತು ಹಸಿಮೆಣಸು ಹಾಕಿದಂಥದ್ದು, ಇನ್ನೊಂದು ಹಸಿ ಮಸಾಲೆ ಹಾಕಿದಂಥದ್ದು, ಇನ್ನೊಂದು ಹುರಿದ ಮಸಾಲೆ ಹಾಕಿದಂಥದ್ದು. ಇಷ್ಟು ಉತ್ಪನ್ನ ಈಗ ನಮ್ಮಲ್ಲಿದೆ. ಅದರ ಒಟ್ಟಿಗೆ ದುಡ್ಲೆ ಹುಳಿ ಉಪ್ಪಿನಕಾಯಿ ಕೂಡ ಉಂಟು. ಮುಂದಿನ ತಿಂಗಳಿಂದ ನಾವು ಮಿಕ್ಸೆಡ್ ಉಪ್ಪಿನಕಾಯಿಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಈ ಮಿಕ್ಸೆಡ್ ಉಪ್ಪಿನಕಾಯಿ ಯಾಕೆ ಅಂತೇಳಿ ಹೇಳಿದರೆ, ಒಂದು ಮಧ್ಯಮ ವರ್ಗದ ಮತ್ತು ಕೆಳ ಮಧ್ಯಮ ವರ್ಗದ ಜನಕ್ಕೆ ಇವತ್ತು ಒಳ್ಳೆಯ ಉಪ್ಪಿನಕಾಯಿಯನ್ನು ಖರೀದಿ ಮಾಡಿ ತಿನ್ನುವಂಥದ್ದು ಬಹಳ ಕಷ್ಟ, ದರದ ವ್ಯವಸ್ಥೆ. ಹಾಗಾಗಿ ಈ ವರ್ಗಕ್ಕೆ ಕೂಡ ನಾವು ಒಳ್ಳೆಯ ಉಪ್ಪಿನಕಾಯಿ, ಒಳ್ಳೆಯ ಆಹಾರ ಸಿಗುವಂತಾಗಬೇಕು ಅನ್ನೋದರ ದೃಷ್ಟಿಯಿಂದ ಮಿಕ್ಸೆಡ್ ಉಪ್ಪಿನಕಾಯಿಯನ್ನು ಮಾರುಕಟ್ಟೆಗೆ ತರುವುದಕ್ಕೆ ತೀರ್ಮಾನ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಮದ್ದೂರಿನಲ್ಲಿ ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವೆ ಮತ್ತು ಏತರ್ಕ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶ ಇದೆರಡು ಬಂತು. ಆ ಸಂದರ್ಭದಲ್ಲಿ ಈ ಒಂದು ಹೊಸ ಉತ್ಪನ್ನವನ್ನು ದೇವರಿಗೆ ಅರ್ಪಿಸಿ ಅದರ ನಂತರ ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರೆ ಜನವು ಸ್ವೀಕಾರ ಮಾಡಿಯಾರು, ದೇವರ ಅನುಗ್ರಹವು ನಮಗೆ ದೊರಕಿತು ಅನ್ನುವಂತಹ ಒಂದು ನಮ್ಮ ಸ್ವಾರ್ಥದ ಆಸೆಯು ಇದರಲ್ಲಿದೆ. ಅದರೊಟ್ಟಿಗೆ ಸಮಾಜಮುಖಿ ಕೆಲಸವೂ ಆಯಿತು. ಏನು ರೆಸ್ಪಾನ್ಸ್ ಬಂತು? ಈಗ ನೀವು ಬ್ರಹ್ಮಕಲಶೋತ್ಸವದಲ್ಲಿ ಕೊಟ್ಟಿದ್ದೀರಿ, ಜನ ಊಟ ಮಾಡಿದ್ದಾರೆ, ಭಕ್ತರು ಪ್ರಸಾದ ಭೋಜನ ಮಾಡಿದ್ದಾರೆ, ನಿಮಗೆ ಆಮೇಲೆ ಫೀಡ್ಬ್ಯಾಕ್ ಏನಾದ್ರು ಬಂತ? ಹೇಗೆ ಏತರ್ಕದಲ್ಲಿ ಬ್ರಹ್ಮಕಲಶದಲ್ಲಿ ಪಾಲ್ಗೊಂಡಂಥ ಹಲವಾರು ಜನ ನಮಗೆ ಫೋನ್ ಮೂಲಕ, ನಮ್ಮ ಹಿತೈಷಿಗಳಿಗೆ ಮೂಲಕ ಮತ್ತು ಏತರ್ಕದ ಪ್ರಕಾಶನ ಇಂಥವರ ಮೂಲಕ ಕೂಡ ಹೇಳಿ ಕಳಿಸಿದ್ದಾರೆ. ಉಪ್ಪಿನಕಾಯಿ ಕ್ವಾಲಿಟಿ ಬಹಳ ಒಳ್ಳೆಯದಿದೆ, ಅತ್ಯುತ್ತಮವಾಗಿದೆ ಅಂತೇಳಿ ಬೇರೆ ಬೇರೆ ಸಮಾರಂಭಗಳಲ್ಲಿ ಹೇಳ್ತಾ ಇರ್ತಾರೆ. ತುಂಬ ಜನಕ್ಕೆ ನಮ್ಮ ಬ್ರ್ಯಾಂಡ್ ಅಂತೇಳಿ ಗೊತ್ತಿರುವುದಿಲ್ಲ. ಸಾರ್ವಜನಿಕ ಊಟದಲ್ಲಿ ಹೇಳ್ತಾರೆ ಅಲ್ಲಿ ಊಟ ಮಾಡಿದ ಉಪ್ಪಿನಕಾಯಿ ಒಳ್ಳೆಯದುಂಟು ಅಂತೇಳಿ. ಸೊ ಅದು ಕೂಡ ನಮಗೆ ಸಿಕ್ಕಿದಂಥ ಒಂದು ಸರ್ಟಿಫಿಕೇಟ್. ಹಾಗೆ ಮದ್ದೂರಿನಲ್ಲಿ ತುಂಬ ಜನ
ವಿಶೇಷವಾಗಿ ವೈದ್ಯರು, ಇಂಜಿನಿಯರ್ಗಳು, ಸಾಮಾನ್ಯ ಜನರು ಎಲ್ಲರಿಗೆ ಕೂಡ ನಾವು ಯಾವ ವರ್ಗಕ್ಕೆ ಅಂಥೇಳಿ ಈ ಉಪ್ಪಿನಕಾಯಿಯನ್ನು ತಯಾರು ಮಾಡಿದ್ದೇವೆ ಅದಕ್ಕೆ ವ್ಯತಿರಿಕ್ತವೂ ಆಗಿ ಸಮಾಜದ ಉನ್ನತ ಸ್ತರದಲ್ಲಿದ್ದವರಿಗೆ ಕೂಡ ಈ ಉಪ್ಪಿನಕಾಯಿ ಬಹಳಷ್ಟು ಹಿಡಿಸಿದೆ, ರುಚಿಯಾಗಿದೆ. ಅದರೊಂದಿಗೆ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದ್ದು ಏನು ಅಂತ ಹೇಳಿದರೆ, ಯಾವತ್ತು ನಾನು ಬಾಯಾರು ಪಂಚಲಿಂಗೇಶ್ವರ ದೇವರ ಸೇವೆಯನ್ನು ಮಾಡಿದೆ, ಅದರ ನಂತರ ನನಗೆ ಸೋಲು ಕಾಣಲಿಲ್ಲ. ಇತ್ತೀಚೆಗೆ ಸದಾಶಿವ ದೇವಸ್ಥಾನಕ್ಕೆ ಕೊಟ್ಟೆ. ಸದಾಶಿವ ದೇವಸ್ಥಾನಕ್ಕೆ ಕೊಟ್ಟು ಅದೇ ಮಧುರಿಗೆ ಕೊಡುವಂಥ ತೀರ್ಮಾನವೂ ಮಾಡಿದ್ದೆ. ಈ ನಡುವಲ್ಲಿ ಕೋಜಿಕೋಡಿನ ಹತ್ತಿರ ನಮ್ಮ ವಾಹನ ಆಕ್ಸಿಡೆಂಟ್ ಆಗಿತ್ತು. ಒಂದು ಚಿಕ್ಕ ಗಾಯವೂ ಆಗದೆ ನಾನು ಮತ್ತು ಡ್ರೈವರು ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದೇವೆ. ಇದೆಲ್ಲವೂ ಕೂಡ ದೇವರ ಕೃಪೆ ಮತ್ತು ನಾವು ಕೊಟ್ಟಂತಹ ಉಪ್ಪಿನಕಾಯಿಯನ್ನು ಆಸ್ವಾದಿಸಿದವರು ಅವರ ಆಶೀರ್ವಾದ ಕೂಡ ನಮಗೆ ದೊರಕ್ತದೆ. ಸೊ ಈ ಒಂದು ನಿಮ್ಮ ವೃತ್ತಿಯಲ್ಲಿ ಉಪ್ಪಿನಕಾಯಿಯ ಒಂದು ಇಂಡಸ್ಟ್ರಿ ಅಲ್ಲ, ಹೌದು. ಇದರ ನಿಜವಾದ ಇದರ ಹಿಂದೆ ನಿಮ್ಮ ಜೊತೆಗೆ ಇದಕ್ಕೆ ನಿಮಗೆ ಪಾಲ್ಗೊಂಡರು ಅಥವಾ ನಿಮ್ಮ ಇದಕ್ಕೆ ಸಹಕರಿಸಿದ ನಿಮ್ಮ ಸಹಧರ್ಮಿಣಿಯವರು ಇದ್ದಾರೆ, ಅವರನ್ನು ಸ್ವಲ್ಪ ಈ ರಂಗದಲ್ಲಿ ಅವರ ಕೊಡುಗೆಯನ್ನು ನೀವು ಪರಿಚಯ ಮಾಡಿ. ಹೌದು, ನನ್ನ ಧರ್ಮಪತ್ನಿ ರೋಹಿಣಿ ಅಂತೇಳಿ. ಈ ಉಪ್ಪಿನಕಾಯಿ ಪ್ರಾರಂಭ ಮಾಡಲಿಕ್ಕೆ ನನಗೆ ಪ್ರೇರಣೆಯೂ ಅವಳೇ, ನನ್ನೊಟ್ಟಿಗೆ ದಿನದ 24 ಗಂಟೆ ಹೆಗಲು ಕೊಟ್ಟು ದುಡಿಯುವಂಥವಳು ಅವಳೇ. ಉಪ್ಪಿನಕಾಯಿಯ ತಯಾರಿಕೆಯಲ್ಲಿ ಅವಳ ಪಾತ್ರವೇ ಪ್ರಮುಖವಾದಂತೆ. ಕೇವಲ ಮಾರುಕಟ್ಟೆಯನ್ನು ಮಾತ್ರ ನಾನು ನೋಡಿಕೊಡ್ತೇನೆ. ಒಂದು ಉದ್ಯಮ ಸಾಗಬೇಕಿದ್ರೆ ಹೆಂಡತಿಯೇ ಅಥವಾ ಗಂಡ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ಅದು ಸಾಗ್ತದೆ. ಅದರೊಟ್ಟಿಗೆ ನನ್ನ ಮಗಳು ಶರಣ್ಯ ಅಂತ ಹೇಳಿದ್ದಾಳೆ. ಅವಳು ಕೂಡ ಈಗ MSc ಫುಡ್ ಸೈನ್ಸಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ. ಸೊ ಅವಳಿಗೆ ಕೂಡ ಈ ಆಹಾರದ ಉದ್ಯಮದ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆ. ಈಗಲೂ ನಮ್ಮೊಟ್ಟಿಗೆ ಕೆಲಸಕ್ಕೆಲ್ಲ ಸೇರ್ತಾ ಇದ್ದಾಳೆ. ಹಾಗೆ ನನ್ನ ಸಹೋದರರದ್ದು ಸಹಕಾರ, ನಮ್ಮ ತಾಯಿಯ ಆಶೀರ್ವಾದ, ನಮ್ಮ ಹಿತೈಷಿಗಳು, ನಮ್ಮ ಮಾವ, ಅತ್ತೆ, ನಮ್ಮ ಭಾವಂದರು ಎಲ್ಲರ ಸಹಕಾರ ಕೂಡ ನಮಗೆ ಈ ಉದ್ಯೋಗದಲ್ಲಿ ಇದೆ. ನಿಮ್ಮೊಂದು ಫೋನ್ ನಂಬರಿಗೆ ಯಾರೋ ಆಸಕ್ತರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ನಮ್ಮ ಫೋನ್ ನಂಬರು 9483194568. ಮಂಗಳೂರಿನ ಹಲವಾರು ಅಂಗಡಿಗಳಲ್ಲೂ ನಮ್ಮದು ಸಿಗ್ತದೆ. ಬೆಂಗಳೂರಿನ ಎಲ್ಲ ಮಂಗಳೂರು ಸ್ಟೋರುಗಳಲ್ಲಿ ನಮ್ಮ ಉತ್ಪನ್ನ ಸಿಗ್ತದೆ. ಅದಲ್ಲದೆ ನಮಗೆ ಈ ನಂಬರಿಗೆ ಯಾರು ವಾಟ್ಸಪ್ ಮಾಡಿದರೆ ನಾವು ಅವರಿಗೆ ಕೊರಿಯರ್ ಅಥವಾ ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ತಾ ಇದ್ದೇವೆ. ಇವಾಗಲೇ ಎಲ್ಲ ಕಡೆಯ ಗ್ರಾಹಕರು ಕೂಡ ನಮ್ಮ ಉಪ್ಪಿನಕಾಯಿಗಳನ್ನು ತಗೊಳ್ತಾ ಇದ್ದಾರೆ. ವಿಶೇಷವಾಗಿ ವೆಂಕಟೇಶ್ ಭಟ್ ಅಂತೇಳಿ, ಚೆನ್ನೈಯಲ್ಲಿ ಚೆಫ್ ವೆಂಕಟೇಶ್ ಭಟ್ ಅಂತೇಳಿ ಬಹಳ ದೊಡ್ಡ 5 ಸ್ಟಾರ್ ಹೋಟ್ಲಿನ ಪಾಕತಜ್ಞರು, ಅವರ ಮನೆಗಳಿಗೆ ಕೂಡ ನಮ್ಮದೇ ಉಪ್ಪಿನಕಾಯಿ ಹೋಗ್ತಾ ಇದೆ. ಅದರೊಟ್ಟಿಗೆ ಕೊಡುಗೈದಾನಿಗಳಾದಂಥ KK ಶೆಟ್ರು, ಹೋಟ್ಲು ಉದ್ಯಮದ ದೊಡ್ಡರು, ಕಿಂಗ್ ಅವರು. ಸೊ ಅವರ ಮನೆಗೆ ಕೂಡ ನಮ್ಮ ಭಟ್ರ ಮನೆ ಉಪ್ಪಿನಕಾಯಿಯನ್ನೇ ಅವರು ಖರೀದಿ ಮಾಡಿ ಕಳೆದ 4-5 ವರ್ಷಗಳಿಂದ ಅವರು ಅದನ್ನೇ ಉಪಯೋಗಿಸ್ತಾ ಇದ್ದಾರೆ. ಅವರ ಮಿತ್ರರಿಗೆಲ್ಲರಿಗೂ ಹೇಳ್ತಾ ಇದ್ದಾರೆ. ನಿಮ್ಮ ಉಪ್ಪಿನಕಾಯಿಯನ್ನು ಭಾರಿ ಹೊಗಳ್ತಾರೆ. ಏನು ನಿಮ್ಮ ರುಚಿಯ ಮ್ಯಾಜಿಕ್ ಏನು ಮಾಡ್ತೀರಿ? ಭಾಳ ಜನ ಭಟ್ರ ಮನೆ ಉಪ್ಪಿನಕಾಯಿ ಭಾಳ ಟೇಸ್ಟು, ಭಾಳ ಪರಿಮಳ ಅಂತ ಹೇಳ್ತಾರೆ. ಏನಿದೆ ಇದ್ರ ಹಿಂದೆ ಏನು ಕೆಲಸ ಮಾಡ್ತದೆ? ಏನು ಇದ್ರ ಗುಟ್ಟು ಏನಿಲ್ಲ, ನಾವು ಪಾರಂಪರಿಕವಾಗಿ ಹಾಕ್ತಾ ಇದ್ದ ಹಾಗೆ ಉಪ್ಪಿನಕಾಯಿ ಹಾಕೋದು. ಮೆಣಸು, ಸಾಸಿವೆ ಎಲ್ಲ ಒಳ್ಳೆ ಗುಣಮಟ್ಟದನ್ನು ನೋಡಿ ಮಾರ್ಕೆಟಿಂದ ತಂದು ಅದನ್ನು ಕಸ ಎಲ್ಲ ಬೇರ್ಪಡಿಸಿ ಬಿಸಿಲಿಗೆ ಹಾಕಿ ಒಣಗಿಸಿ ಅದನ್ನು ಮಿಲ್ಲಿಗೆ ಕೊಟ್ಟು ಹುಡಿ ಮಾಡಿಸಿ ತಂದು ಆಮೇಲೆ ಸಾಸಿವೆಯನ್ನು ಕಡ್ದು ಅದಕ್ಕೆ ಮೆಣಸಿನ ಹುಡಿ, ಅರಸಿನ ಎಲ್ಲ ಒಟ್ಟು ಕಡ್ದು ಮಿಕ್ಸ್ ಮಾಡುವಂಥದ್ದು. ಗ್ರೈಂಡರಲ್ಲಿ ಕಡಿಬೇಕು, ಕಡಿಯದೇ ಇದ್ರೆ ಹೊರಡಿ ಒಳ್ಳೇದು ಬರೋದಿಲ್ಲ. ಗ್ರೈಂಡ್ ಮಾಡಿ ಅದರ ಪರಿಮಳ ಎಲ್ಲ ಹೊರಗೆ ಬರ್ತದೆ, ಖಾಲಿ ಮಿಕ್ಸಿಂಗ್ ಅಲ್ಲಿ ಒಳ್ಳೇದು ಬರೋದಿಲ್ಲ. ಅದು ನೋಡ್ಲಿಕ್ಕೂ ಚಂದ ಇರೋದಿಲ್ಲ. ಮತ್ತೆ ಅದರ ಎಂತ ಹೇಳುದು, ನಾವು ಹೊರಡಿ ಮಿಕ್ಸಿಂಗ್ ಒಳ್ಳೇದು ಬರಬೇಕು. ಮಸಾಲೆ ಮಿಕ್ಸ್ ಆದ್ದು ಒಳ್ಳೇದು ಸಿಗ್ಬೇಕು. ಹೊರಡಿ ಕಡಿದ್ರೆ ಮಾತ್ರ, ಸಾಸಿವೆಯನ್ನು ಕಡ್ದಾಗುವಾಗ ಅದ್ರದ್ದು ಎಲ್ಲ ಘಮ ಹೊರಗೆ ಬರ್ತದೆ. ಮತ್ತು ಅದು ಒಳ್ಳೆ ಪ್ರಿಸರ್ವೇಟಿವ್ ಕೂಡ. ಸಾಸಿವೆ ಮತ್ತು ಅರಸು, ನಾವು ಬೇರೆ ಪ್ರಿಸರ್ವೇಟಿವ್ ಏನು ಯೂಸ್ ಮಾಡೋದಿಲ್ಲ ಯಾವುದಕ್ಕೂ. ಅದರಲ್ಲಿ ಸಾಸಿವೆ ಮತ್ತು ಅರಸಿನ ನಾವು ಏನು ಹಾಕ್ತೇವೆ ಅದುವೇ ಅದಕ್ಕೆ ಪ್ರಿಸರ್ವೇಷನ್ ನಮ್ಮ ಉಪ್ಪಿನಕಾಯಿಗೆ. ಇದು ಅರಸಿನ ಹುಡಿ, ಅರಸಿನ ಅಂತ ಹೇಳುವಂಥದ್ದು ಒಳ್ಳೆ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡ್ತದೆ. ಉಪ್ಪಿನಕಾಯಿ ಎಷ್ಟೋ ದಿನದವರೆಗೆ ಕೆಡದ ಹಾಗೆ. ಮತ್ತು ನಮ್ಮ ಇದರಲ್ಲಿ ಗೊತ್ತುಂಟಲ್ಲ, ಗಾಳಿ ಆಡಬಾರ್ದು, ಅದೆಲ್ಲ ಇದ್ದದೆ ಮಾಮೂಲಿ. ಬೇರೆ ವಸ್ತುಗಳಾಗೆ ತೆರೆದಿಡಬಾರ್ದು ಉಪ್ಪಿನಕಾಯಿ, ಅದೆಲ್ಲ ಗೊತ್ತಿದ್ದ ವಿಷಯವೇ.
ಈ ಉದ್ಯಮದ ಮೆಟ್ಟಲು ಆರಂಭ ಮಾಡಿದ್ವಿ 2014-15 ಅಂತ ಹೇಳಿ 14-15 15ರಲ್ಲಿ. ಹೌದು ಈಗ 2025 ಬಂತು, ಮೆಟ್ಟಲಿನಲ್ಲಿ ಮೇಲೆ ಸ್ವಲ್ಪ ಮೇಲ್ಗಡೆ ಇದ್ದೀರಿ. ಹೌದು. ಏನು ಅನ್ನಿಸ್ತಾ ಇದೆ ಆರಂಭದ ಮೆಟ್ಟಲು ಮತ್ತು ಈಗಿರುವ? ಖುಷಿಯೇ. ಕೆಲಸ ನೋಡುವಾಗ ಒಮ್ಮೆ ತಲೆ ಬಿಸಿ ಆಗ್ತದೆ, ಅದು ಬೇರೆ ವಿಷಯ. ಆದರೆ ಆ ದಿನಗಳಲ್ಲಿ ಶುರು ಮಾಡುವಾಗ ಇಷ್ಟು ಉನ್ನತ ಮಟ್ಟಕ್ಕೆ ಏರ್ಬೋದು ಅಂತ ಯೋಚನೆ ಮಾಡಲಿಲ್ಲ. ಆದರೆ ಈಗ ಒಳ್ಳೆ ರೆಸ್ಪಾನ್ಸ್ ಉಂಟು, ಒಳ್ಳೆ ಇನ್ನೂ ಬೆಂಬಲ ಉಂಟು. ಇನ್ನೂ ಒಳ್ಳೇದು ಮಾಡಬೇಕು ಅಂತ ಅನ್ನಿಸ್ತದೆ. ಇನ್ನೂ ತುಂಬ ಮಾಡಬೇಕು. ಒಳ್ಳೆ ಏನು ನಿಮ್ಮ ಉದ್ಯಮದ ಹೆಸರಿದೆ ಭಟ್ರ ಮನೆ? ಭಟ್ರ ಮನೆ ಪ್ರಾಡಕ್ಟ್ ಹೇಳಿ, ಭಟ್ರ ಮನೆ ಉಪ್ಪಿನಕಾಯಿ. ಇದರೊಟ್ಟಿಗೆ ಸ್ವಲ್ಪ ಸಾಂಬಾರು ಹುಡಿ, ಸಾರಿನ ಪುಡಿ, ಸೆಂಡಿಗೆ, ಬಾಳಕ ಅಂತ ಅದು ಕೆಲವು ಐಟಮ್ ಮಾಡ್ತಾ ಇದ್ದೇವೆ. ಹಾಗೆ ಹೆಚ್ಚು ನಾವು ಇದು ಕೊಡೋದು ಉಪ್ಪಿನಕಾಯಿಗೆ, ಹೆಚ್ಚಿನ ಇದು ಕೊಡೋದು. ಭಟ್ರ ಮನೆ ಉಪ್ಪಿನಕಾಯಿ ಈಗ ನಿಮ್ಮದು ಒಂದು ಬ್ರ್ಯಾಂಡ್ ಆಗಿ ಬಂದಿದೆ. ಹೌದು. ಬಟ್ ಈ ಬ್ರ್ಯಾಂಡ್ ಆಗಿ ಬರಬೇಕಿದ್ರೆ ಅದನ್ನು ಆ ಉತ್ಪನ್ನವನ್ನು ಜನರಿಗೆ ಯಾವ ಥರ ಪರಿಚಯಿಸಿದ್ರಿ? ಎಲ್ಲಿ ನಿಮಗೆ ಧೈರ್ಯ ಬಂತು? ಎಲ್ಲಿ ನಿಮ್ಮ ಪ್ರಾಡಕ್ಟ್ ಅತ್ಯಂತ ಹೆಚ್ಚು ಜನರಿಗೆ ಕಣ್ಣಿಗೆ ಬಿತ್ತು? ಆ ಒಂದು ಕೆಲಸ ಇದೆಯಲ್ಲ, ಪ್ರಮೋಷನ್ ಕೆಲಸ ಹೇಗೆ ಮಾಡಿದ್ರಿ? ಅದು ನಮ್ಮಂಥ ಸಣ್ಣ ಕಂಪನಿಗಳಿಗೆ ಗ್ರಾಹಕರನ್ನು ರೀಚ್ ಆಗುವಂಥದ್ದು ಸ್ವಲ್ಪ ಕಷ್ಟ ಇದೆ. ಈ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ತುಂಬ ಎಕ್ಸಿಬಿಷನ್ಗಳಿಗೆ, ಜಾತ್ರೆಗಳಲ್ಲಿ ನಮ್ಮ ಪ್ರಾಡಕ್ಟನ್ನು ಇಟ್ಟು ಪ್ರಮೋಟ್ ಮಾಡಿ ವ್ಯಾಪಾರ ಮಾಡಿದ್ವಿ. ಜನಕ್ಕೆ ಗುಣಮಟ್ಟದ ಅರಿವಾಯಿತು. ನಿಧಾನವಾಗಿ ಜನ ಕೂಡ ನಮ್ಮ ಉಪ್ಪಿನಕಾಯಿಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ವಿ. 2018ರಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಅಖಿಲ ಹವ್ಯಕ ಮಹಾಸಭಾದ ಸಮಾವೇಶದಲ್ಲಿ ನಮ್ಮ ಉಪ್ಪಿನಕಾಯಿಗೆ ಭಟ್ರ ಮನೆ ಎನ್ನುವಂಥ ಬ್ರ್ಯಾಂಡನ್ನು ನಾವಿಟ್ಟು ಅಲ್ಲಿ ಪ್ರಮೋಟ್ ಮಾಡಿದಂಥದ್ದು. ಅಲ್ಲಿ ನಮಗೆ ಬಹಳ ಒಳ್ಳೆಯ ರೆಸ್ಪಾನ್ಸ್ ಬಂತು. ಇಡೀ ಬೆಂಗಳೂರಿಗೆ ಮಾರುಕಟ್ಟೆ ಮಾಡಲಿಕ್ಕೆ ಅದು ಸಹಕಾರಿಯಾಯಿತು. ಆ ಸಂದರ್ಭದಲ್ಲಿ ನಮ್ಮ ಸ್ಟಾಲಿಗೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು, ನಮ್ಮ ಕುಲಗುರುಗಳು ಕೂಡ ಅವರು ನಮ್ಮ ಸ್ಟಾಲಿಗೆ ಬಂದರು. ಅವರು ಬಂದು ನಮ್ಮ ಹತ್ರ ಉಪ್ಪಿನಕಾಯಿಗಳನ್ನು ನೋಡಿ, ಈ ಎಣ್ಣೆ ರಹಿತ ಉಪ್ಪಿನಕಾಯಿ ಮಾಡುವುದು ಹೇಗೆ ಮಾರಾಯ ಅಂತೇಳಿ ಕೇಳಿದರು. ಆಗ ನಾವು ನಮ್ಮಲ್ಲಿ ಸಾಸಿವೆಯನ್ನು ಕಡಿದು ಮೆಣಸು ಇದರಲ್ಲಿ ಹಾಕಿ ಎಣ್ಣೆ ಹಾಕದೆ ಉಪ್ಪಿನಕಾಯಿ ಮಾಡುವಂಥದ್ದು, ಇದು ನಮ್ಮಲ್ಲಿ ದಕ್ಷಿಣ ಕನ್ನಡದ ಒಂದು ಪಾರಂಪರಿಕ ಪದ್ಧತಿ ಅಂತೇಳಿ ಗುರುಗಳ ಹತ್ರ ಭಿನ್ನವಿಸಿಕೊಂಡಿರುವ ಹೊತ್ತಿಗೆ ಒಂದು 3 ವರ್ಷದ ಚಿಕ್ಕ ಮಗು 2-3 ದಿವಸದಿಂದ ನಮ್ಮ ಕರಂಡೆ ಉಪ್ಪಿನಕಾಯಿಗಳನ್ನು ತಿಂತಾಯಿದ್ರು. ಆ ಹುಡುಗ ಉಪ್ಪಿನಕಾಯಿ ಇದು ಸೂಪರ್ ಉಂಟು, ಇದು ಸೂಪರ್ ಇದ್ದು ಅಂತೇಳಿ ಹೇಳಿದರು. ಆಗ ನಮ್ಮ ಗುರುಗಳು ಹೇಳಿದರು, ಒಳ್ಳೆಯದಾಗಿ ಮಾಡಿದರೆ ಅದು ಒಳ್ಳೆಯದೇ ಆಗ್ತದೆ ಅಂತೇಳಿ. ಹಾಗೆ ಗುರುಗಳ ಆಶೀರ್ವಾದ ಕೂಡ ಇವತ್ತು ನಮಗೆ ಬೆಂಗಾವಲಾಗಿ ಇದೆ. ಆದ್ದರಿಂದ ಈ ಭಟ್ರ ಮನೆ ಅನ್ನುವಂಥ ಹೆಸರಿಗೆ ಒಂದು ಜವಾಬ್ದಾರಿ ಕೂಡ ಇದೆ. ನಿರಂತರವಾಗಿ ನಾವು ಒಳ್ಳೆಯದನ್ನೇ ಕೊಡುವುದು, ಒಳ್ಳೆಯದನ್ನೇ ಮಾಡುವುದು. ಅದರಿಂದಲಾಗಿ ನಮಗೆ ಒಳ್ಳೆಯದಾಗ್ತದೆ ಅನ್ನುವಂಥ ಅತಿಯಾದಂತಹ ಆತ್ಮವಿಶ್ವಾಸ ನಮಗಿದೆ. ನಮಸ್ಕಾರ.